ಮನೆ ಮಾತಾಗಿರುವ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾವ್. ಲೇಡಿ ಸೂಪರ್ ಸ್ಟಾರ್ ಅನ್ನುವಂಥ ಬಿರುದನ್ನ ಪಡ್ಕೊಳ್ದು ಅಷ್ಟು ಈಸಿ ಅಲ್ಲ. ರಚಿತಾರಾಮ್ ಅಂದ್ರೇನೆ ಅವರ ಕಣ್ಣು, ಅವರ ನಗು, ಕೆನ್ನೆ ಮೇಲಿನ ಡಿಂಪಲ್, ಹಾಗೆ ಹಂಬಲ್, ತುಂಬಾ ಸಿಂಪಲ್ ಆಗಿರ್ತಾರೆ ರಚಿತಾರಾಮ್. ಇಷ್ಟು ಸಾಕಲ್ಲ ಕನ್ನಡಿಗರ ಮನವನ್ನ ಗೆಲ್ಲೋದಕ್ಕೆ. ಲೇಡಿ ಸೂಪರ್ ಸ್ಟಾರ್ ಆಗಿ ಈ ದಶಕದಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತ ನಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಚಿತಾರಾಮ್. ಅಪ್ಪಟ ಕನ್ನಡತಿ, ನಮ್ಮ ಮಣ್ಣಿನ ಪ್ರತಿಭೆ, ಪ್ರತಿ ವರ್ಷನೂ ವಿಭಿನ್ನ ಪಾತ್ರಗಳು, ಸವಾಲು, ಯಶಸ್ಸಿನೊಂದಿಗೆ ನಮ್ಮೆಲ್ಲರನ್ನು ರಂಜಿಸ್ತಾ ಬಂದಿದ್ದಾರೆ. ಬರ್ಲಿ ಅವರಿಗೆ ಜೋರಾದ ಚಪ್ಪಾಳೆ. ಈ ವರ್ಷದ ಕನ್ನಡಿಗ ತೀರ್ಪುಗಾರರ ವಿಶೇಷ ಆಯ್ಕೆ ರಚಿತಾ ರಾಮ್. ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ತುಂಬ ಖುಷಿ ಆಯಿತು ನನಗೆ ಡಿ ಕೆ ಶಿವಕುಮಾರ್ ಸರ್ ಹತ್ರ ಈ ಒಂದು ಅವಾರ್ಡ್ನ ನಾನು ಪ್ರೆಸೆಂಟ್ ಮಾಡಿಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಅವಾರ್ಡ್ ಪ್ರೆಸೆಂಟ್ ಮಾಡಿದ್ದಕ್ಕೆ. ಹಾಗೆ ಹರಿ ಸರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ 18ನಲ್ಲಿ ಜ್ಯೂರಿಯಲ್ಲಿ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳು. ನಿಮ್ಮ ಆಯ್ಕೆ ಇವತ್ತು ಈ ವೇದಿಕೆ ಮೇಲೆ ನನಗೆ ಈ ಒಂದು ಅವಾರ್ಡ್ ಸಿಕ್ಕಿರೋದು. ಹಾಗೆ ಈ ಒಂದು ಪ್ರಶಸ್ತಿನ ನಾನು ನನ್ನ ಎಲ್ಲ ಕನ್ನಡಿಗರಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸತತವಾಗಿ 13 ವರ್ಷದಿಂದ ನನ್ನನ್ನು ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡಿ, ಇಷ್ಟಪಟ್ಟು, ಪ್ರೋತ್ಸಾಹಿಸಿ ಇವತ್ತಿನವರೆಗೂ ಅಷ್ಟೇ ಪ್ರೀತಿ ಕೊಡ್ತಿರುವಂಥ ಪ್ರತಿಯೊಬ್ಬ ನನ್ನ ಹೆಮ್ಮೆಯ ಕನ್ನಡಿಗರ ಅಭಿಮಾನಿಗಳಿಗೆ ಈ ಒಂದು ಪ್ರಶಸ್ತಿ. ಹಾಗೆ ನನ್ನ ಎಲ್ಲ ಟೆಕ್ನಿಷಿಯನ್ಸ್, ನನ್ನ ಕೋ ಆರ್ಟಿಸ್ಟ್, ನನ್ನ ಎಂಟೈರ್ ಟೀಮ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ನನ್ನ ತಂಡ, ನನ್ನ ಜೊತೆ ಕೆಲಸ ಮಾಡುವಂಥ ತಂಡ, ಹಾಗೆ ಮಾಧ್ಯಮದವ್ರು ಪ್ರತಿಯೊಬ್ಬರು ಕೂಡ ನನಗೆ ಸಪೋರ್ಟ್ ಮಾಡಿ ಹಂತದಲ್ಲೂ ಅವರ ಒಂದು ಪ್ರಶಂಸೆ, ಅಪ್ರಿಸಿಯೇಷನ್, ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿ, ಅವರಿಬ್ಬರಿಗೂ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಕೊನೆದಾಗಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಭಗವಂತನಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಪ್ರತಿಯೊಬ್ಬ ಕನ್ನಡ ನಮ್ಮ ಇಂಡಸ್ಟ್ರಿಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ಹೀಗೆ ಪ್ರೋತ್ಸಾಹಿಸಿ, ತುಂಬ ಹಲವಾರು ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ ಇದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ, ಅವ್ರಿಗೆ ಈ ಥರ ಒಂದು ಅಪ್ರಿಸಿಯೇಷನ್ ಸಿಕ್ಕಿದ್ರೆ ಸಾಕು, ಇನ್ನೇನು ಬೇಡ. ಇನ್ಫ್ಯಾಕ್ಟ್ ನನಗೆ ಈ ಅವಾರ್ಡ್ ಪ್ರತಿಯೊಬ್ಬರು ವೇದಿಕೆ ಮೇಲೆ ಬಂದು ತೊಗೊಳ್ತಿರ್ಬೇಕಾದ್ರೆ ಏನು ಅನಿಸ್ತಿತ್ತು ಅಂದರೆ, ಸ್ಕೂಲಲ್ಲಿ ತೊಗೊಳ್ತಿದ್ವೋ ಇಲ್ವೋ ಗೊತ್ತಿಲ್ಲ, ಬಟ್ ಇಂಡಸ್ಟ್ರಿಗೆ ಬಂದಮೇಲೆ ಪ್ರತಿಯೊಬ್ಬರು ಈ ಥರ ಒಂದು ಅಪ್ರಿಸಿಯೇಷನ್ ಸಿಗ್ತಿದೆ. ಇದೇ ಒಂದು ದೊಡ್ಡ ಪುಷ್ ನಮ್ಮೆಲ್ರಿಗೂ. ಎಲ್ಲೋ ಒಂದು ಕಡೆ ಬೇಜಾರಾಗಿರ್ತದೆ, ನಮ್ಮೆಲ್ರಿಗೂ ಗೊತ್ತಿರುತ್ತೆ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋರು.